ನಂಜನಗೂಡಿನಲ್ಲಿ ರಥೋತ್ಸವದ ಸಂಭ್ರಮ ಮನೆ ಮಾಡಿದೆ. ಅದ್ದೂರಿ ರಥೋತ್ಸವವನ್ನ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ದಕ್ಷಿಣದ ಕಾಶಿ ನಂಜನಗೂಡು ಅಂತ ಕರೀತಾರೆ. ನಂಜನಗೂಡಿನಲ್ಲಿ ಅದ್ದೂರಿ ಗೌತಮ ಪಂಚ ರಥೋತ್ಸವದ ಸಂಭ್ರಮ ರಥೋತ್ಸವ ಆಗಿದೆ. ರಥೋತ್ಸವವನ್ನ ಅಲ್ಲಿ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ರಥೋತ್ಸವ ಹೇಗೆ ನಡೀತು ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ನಿಮ್ಮ ಹಿಂದಿನ ಭಾಗದಲ್ಲಿ ನೋಡ್ತಾ ಇದ್ದೀವಿ, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ. ಸೊ ಈ ರಥೋತ್ಸವದ ಸ್ಪೆಷಾಲಿಟಿ ಏನು? ಶರ್ಮಿತಾ, ಏನು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವಂತಹ ನಂಜನಗೂಡಿನ ನಂಜುಂಡೇಶ್ವರನ ಗೌತಮ ಮಹಾಪಂಚ ರಥೋತ್ಸವ ಎಂದು ಅದ್ದೂರಿಯಾಗಿ ನಡೀತಾ ಇರುವಂತದ್ದು ತಾವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಈಗಾಗಲೇ ರಥೋತ್ಸವ ದೇವಸ್ಥಾನದ ಪ್ರಮುಖ ರಥ ಬೀದಿಗಳಲ್ಲಿ ಸಾಗಿ ಮತ್ತೆ ದೇವಸ್ಥಾನದ ಹತ್ರ ಬರ್ತಾ ಇರುವಂತದ್ದು. ಈ ರಥೋತ್ಸವನ ಕಣ್ತುಂಬಿಕೊಳ್ಳಲು ರಾಜ್ಯದ ನಾನಾ ಮೂಲೆಗಳಿಂದಲೂ ಕೂಡ ಲಕ್ಷಾಂತರ ಮಂದಿ ಭಕ್ತರು ಆಗಮಿಸಿರುವಂತದ್ದು. ಅಲ್ಲದೆ ಬೆಳಗ್ಗೆಯಿಂದಲೂ ಕೂಡ ಬೆಳಗ್ಗೆ 5 ಗಂಟೆಯಿಂದಲೇ ಲಕ್ಷಾಂತರ ಮಂದಿ ದೇವಸ್ಥಾನದ ಮುಂಭಾಗದಲ್ಲಿ ಜಮಾಯಿಸಿದ್ರು. ಸ್ಥಳೀಯ ಶಾಸಕರಾದ ದರ್ಶನ್ ಧ್ರುವನಾರಾಯಣ್, ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ, ಎಡಿಸಿ ಶಿವರಾಜ್ ಸೇರಿದಂತೆ ಗಣ್ಯರು ರಥೋತ್ಸವಕ್ಕೆ ಚಾಲನೆಯನ್ನು ಕೊಟ್ಟರು. ಇನ್ನು ಗೌತಮ ಮಹಾಪಂಚ ರಥೋತ್ಸವ ಅಂತ ಹೇಳಿದ್ರೆ ನಂಜುಂಡೇಶ್ವರನ ಈ ಪ್ರಸಿದ್ಧ ಈ ಭೂಮಿಯಲ್ಲಿ 5 ದೇವರುಗಳು ಏನು ನೆಲೆಸಿದ್ದಾರೆ ಅವರೆಲ್ಲರನ್ನೂ ಕೂಡ ಒಂದೇ ಇದರಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ನಂತರದಲ್ಲಿ ಈ ರಥೋತ್ಸವನ ಮಾಡಲಾಗುತ್ತೆ. ಇದನ್ನ ಮಾಡೋದ್ರಿಂದ ಎಲ್ಲರಿಗೂ ಕೂಡ ಒಳಿತಾಗುತ್ತೆ ಅನ್ನುವಂಥದ್ದು ಇಲ್ಲಿನ ಪ್ರತೀತಿ. ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಈ ಸಂದರ್ಭದಲ್ಲಿ ಗೌತಮ ಮಹಾಪಂಚ ರಥೋತ್ಸವನ ಮಾಡಲಾಗುತ್ತೆ. ಇದೀಗ ರಥೋತ್ಸವ ದೇವಸ್ಥಾನದ ಒಂದು ಸಂಪೂರ್ಣ ರೌಂಡ್ ಅನ್ನ ಹಾಕುವ ಮುಖಾಂತರ ಇನ್ನೇನೆ ಬಹುತೇಕ ದೇವಸ್ಥಾನದ ಮುಂಭಾಗ ಆಗಮಿಸ್ತಾ ಇದೆ. ಇನ್ನು ಪೂಜಾ ವಿಧಿವಿಧಾನಗಳು ಕೂಡ ಬೆಳಗ್ಗಿನಿಂದಲೂ ಕೂಡ ದೇವಸ್ಥಾನ ನಡೀತಾ ಇತ್ತು. ರಥೋತ್ಸವ ಕಂಪ್ಲೀಟ್ ಆದ ಬಳಿಕ ಎಲ್ರಿಗೂ ಕೂಡ ಅಂದ್ರೆ ಬಂದಿರುವಂತಹ ಲಕ್ಷಾಂತರ ಮಂದಿ ಭಕ್ತರಿಗೆ ದೇವಸ್ಥಾನದಲ್ಲಿ ದೇವರ ದರ್ಶನಕ್ಕೆ ಅನುವು ಮಾಡಿಕೊಳ್ಳಲಾಗುತ್ತೆ. ಶರ್ಮಿತಾ, ಆನಂದ್, ದೃಶ್ಯದಲ್ಲಿ 2 ರಥವನ್ನ ನೋಡ್ತಾ ಇದೀವಿ. 2 ರಥದಲ್ಲಿ ಯಾವ್ಯಾವ ದೇವರಿದೆ? ಶರ್ಮಿತಾ, ನೀವು ಹಾಗೆ ಗಮನಿಸಬಹುದು. ಮೊದಲನೇ ರಥೋತ್ಸವ ಏನ್ ಬರ್ತಾ ಇದೆ ಇದು ಪಾರ್ವತಿ ಅಮ್ಮನವ್ರದ್ದು. ಹಿಂದೆ ದೊಡ್ಡ ರಥ ಏನಿದೆ ಅದು ನಂಜುಂಡೇಶ್ವರ ಸ್ವಾಮಿದು. ಅದ್ರ ಹಿಂದಿನ ಕಡೆ ಚಂಡಿಕೇಶ್ವರ ಸ್ವಾಮಿ ಹಾಗೂ ಪಾರ್ವತಿ ದೇವರು ಸಹ ಇರುವಂತದ್ದು. ಒಟ್ಟು ಒಂದೇ ದಿನ 5 ರಥವನ್ನ ಎಳೆಯುವುದು ಗೌತಮ ಮಹಾಪಂಚ ರಥೋತ್ಸವದ ವಿಶೇಷ ಆಗಿರ್ತಕ್ಕಂಥದ್ದು. ಪಾರ್ವತಿ, ಯಾಕೆಂದ್ರೆ ಶ್ರೀಕಂಠೇಶ್ವರ ದೇವರ ಅರ್ಧಾಂಗಿ ಆಗಿರುವಂತಹ ಪಾರ್ವತಿ ದೇವರು ಕೂಡ ಇಲ್ಲಿಗೆ ಕರ್ಕೊಂಡ್ ಬರ್ಲಾಗುತ್ತೆ. ಯಾಕಂದ್ರೆ ಶ್ರೀಕಂಠ ಅಂತ ಹೇಳಿದ್ರೆ ನಂಜುಂಡೇಶ್ವರ, ಶಿವ ಎಲ್ಲನೂ ಕೂಡ ಆತನೇ. ಆ ಹಿನ್ನೆಲೆಯಲ್ಲಿ ಒಟ್ಟಿಗೆ 5 ರಥೋತ್ಸವನ ಈ ದಿನ ಮಾಡ್ಲಾಗುತ್ತೆ. ಆ ಹಿನ್ನೆಲೆಯಲ್ಲಿ ಪಂಚಮಹಾ ರಥೋತ್ಸವ ಅಂತ ಹೆಸರು ಬಂದಿರುವಂತದ್ದು. ಇನ್ನು ಈ ರಥೋತ್ಸವನ ಕಣ್ತುಂಬಿಕೊಳ್ಬೇಕು ಇಂದಿನ, ಯಾಕೆಂದ್ರೆ ಕಾಶಿಗೆ ಯಾರು ಹೋಗೋದಿಕ್ಕೆ ಆಗೋದಿಲ್ವೋ ಅಂತವರು ನಂಜನಗೂಡಿಗೆ ಬಂದು ಈ ರಥೋತ್ಸವನ ಕಣ್ತುಂಬಿಕೊಂಡ್ರೆ ಇಂತಹ ಸಂದರ್ಭದಲ್ಲಿ ದೇವರ ದರ್ಶನ ಮಾಡಿದ್ರೆ ಕಾಶಿಗಿಂತ ಒಂದು ಗಂಜಿ ಗುಲ್ಗಂಜಿ ಅಷ್ಟು ಜಾಸ್ತಿ ನಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದು ಇಲ್ಲಿನ ವಾಡಿಕೆ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಭಕ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಅಂದ್ರೆ ನಿನ್ನೆ ಬಂದು ಇಲ್ಲಿ ತಂಗಿರುವಂತದ್ದು, ಇಂದು ಬೆಳಗಿನಿಂದಲೂ ಕೂಡ ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ದಕ್ಷಿಣ ಕಾಶಿ ಅಂದ್ರೆ ಕಾಶಿಗೆ ಯಾರು ಹೋಗ್ಲಿಕ್ಕೆ ಆಗೋದಿಲ್ವೋ ಅಂತವರೆಲ್ಲರೂ ಕೂಡ ನಂಜನಗೂಡಿಗೆ ಬರಬೇಕು, ಇಲ್ಲಿ ಬಂದು ದರ್ಶನವನ್ನ ಮಾಡಬೇಕು ಅನ್ನುವಂಥದ್ದು ಇಲ್ಲಿನ ವಾಡಿಕೆ ಆಗಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಸೋ ಮಚ್ ಆನಂದ್, ಈ ಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ.